ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ನನ್ನ ಬಹಳ ದಿನದ ಕನಸು ಟ್ರಿಪ್ಗೆ ಹೋಗ್ಬೇಕು ಅಂತ ಹೇಳಿ. ಯಾವಾಗ್ಲೂ ಅನ್ಕೋತಿದ್ವಿ ಈಗ ಹೋಗ್ಬೇಕು ಆಗ ಹೋಗ್ಬೇಕು ಅಂತ ಹೇಳಿ, ಬಟ್ ಪದೇ ಪದೇ ಕ್ಯಾನ್ಸಲೇ ಆಗ್ತಿತ್ತು. ಈಗ ಎಲ್ಲ ಸಮಯ ಕೂಡಿ ನಾವು ಟ್ರಿಪ್ಗೆ ಹೋಗೋ ಟೈಮ್ ಬಂದಿದೆ. ನಮ್ಮ ಫ್ರೆಂಡ್ಸು ಎಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ರೆಡಿ ಆದ್ರು. ಬಟ್ ಹೋಗುವಾಗ ನಾವು ಅನುಭವಿಸಿರೋ ಕಷ್ಟ ಇಷ್ಟಷ್ಟಲ್ಲ. ಗೋರ್ಮೆಂಟ್ ಬಸ್ಗೆ ಹೋಗ್ಬೇಕು ಅನ್ಕೊಂಡ್ವಿ, ಆದ್ರೆ ಅಲ್ಲಿ ನಿಂದ್ರಕ್ಕೂ ಸಹ ಜಾಗ ಇರ್ಲಿಲ್ಲ. ಹಾಗಾಗಿ ರಾತ್ರಿ 10:30 ಗಂಟೆಗೆ ಪ್ರೈವೇಟ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಬಂದು ಹುಬ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಸ್ವಲ್ಪ ಅಲ್ಲಿ ಎಲ್ಲಿ ಚಾ ಕುಡ್ದು ನಾಷ್ಟ ತಗೊಂಡ್ವಿ. ಏನೋ ಫಸ್ಟ್ ಟೈಮ್ ಬರ್ತಿದ್ವಿ ಅಲ್ಲ, ಕಷ್ಟ ಆಗ್ಲಿ ಇದು ಆಗ್ಲಿ ಹಾಗೂ ಹೋದ್ವಿ. ಒಟ್ಟೆ ನಾವು ಟ್ರಿಪ್ ಹೋಗ್ಬೇಕು ಅಂದ್ರೆ 1 ಅವರ್ ಹೋಗ್ತಿರೋದು ಬೀಚ ಮುರುಡೇಶ್ವರ. ಬರೀ ನಾವು ಫೋನಲ್ಲೇ ನೋಡ್ತಿದ್ವಿ. ಹೋಗ್ತಾ ಇದೀವಿ ಅನ್ನೋ ಖುಷಿ ಒಂದ್ ಕಡೆ, ಆದ್ರೆ ಫುಲ್ ಟಯರ್ಡ್, ಬಸ್ ಬರ್ತಿಲ್ಲ, ಫುಲ್ ವೇಟ್ ಮಾಡೋದೇ ಆಗ್ತಿದೆ. ಮುಂಜಾನೆ 8:30 ಹಂಗ ಆಯ್ತು. ಆಗೋಗೋ ಅಲ್ಲಿಂದ ನಾವು 1 ಅವರ್ ಕಡೆ ಬಸ್ ಎತ್ಕೊಂಡು ಹೋದ್ವಿ ಹುಬ್ಳಿಯಿಂದ. ಇನ್ನು ಪ್ರಕೃತಿ ಬಗ್ಗೆ ಹೇಳೋದಾದ್ರೆ ಮಾತೆ ಬರಲ್ಲ ಬಿಡಿ. ನಮ್ ಕಡೆ ಕಲ್ಬುರ್ಗಿ ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ಹಾಗೇನಿಲ್ಲ, ತುಂಬಾ ನೆರಳಿದೆ, ಗಿಡಗಳಿದಾವೆ. ಇಷ್ಟು ಹಚ್ಚ ಹಸಿರು ಗಿಡಗಳು ನಮ್ ಕಡೆ ಅಷ್ಟ್ ನೋಡಕ್ ಆಗಂಗಿಲ್ಲ. ನೋಡಿದ್ರು ಕೂಡ ಅಲ್ಲೊಂದು ಇಲ್ಲೊಂದು, ಅಥವಾ ಒಂದು ಎಲ್ಲೋ ದೂರದ ನೀರಿರೋ ಪ್ರದೇಶದಲ್ಲಿ ಅಷ್ಟೇ. ಇಲ್ಲಿ ನೋಡಿದ್ರೆ ಮತ್ತೆ ಇಲ್ಲಿನ ಮನೆಗಳಂತೂ ನಮ್ಗೆ ತುಂಬಾ ಇಷ್ಟ ಆಗೋಯ್ತು. ನೋಡ್ತಿದ್ರೆ ಇಲ್ಲೇ ಇರ್ಬೇಕು ಅನ್ನೋಷ್ಟು ಆಸೆ ನಮ್ಗೆ. ಇಲ್ಲಿ ಪ್ರಕೃತಿ ಬಗ್ಗೆ ನಾನು ಜಾಸ್ತಿ ಏನ್ ಹೇಳಂಗಿಲ್ಲ, ನೀವೇ ನೋಡ್ಕೊಳ್ಳಿ. ಬಸ್ಸಲ್ಲಿ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ವಾಮಿಟ್ ಬರ್ತಿದೆ. ಬೆಳಗ್ಗೆಂತ ಟೀ ಮೇಲೆ ಇದ್ವಿ, ನಾಷ್ಟ ಏನು ಮಾಡಿರ್ಲಿಲ್ಲ. ಹೆಂಗಾಗ್ತಿದ್ವು ಅಂತಂದ್ರೆ ಯಾವಾಗ ಹೊಟ್ಟೆಗೆ ಹೋಗಿ ಹಾಕೋತೀವಿ ಅನ್ನೋ ತರ ಆಗ್ಬಿತ್ತು. ಹಾಗೋ ಈಗೋ ನೇಚರ್ ನೋಡ್ಕೋತಾ ಹೋಗ್ತಾ ಇದ್ವಿ. ಇನ್ನು ಅಲ್ಲಿರೋ ಮನೆಗಳ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತು. ಹೇಗೆ ಅಂತಂದ್ರೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಟ್ರಿಪ್ಗೆ. ಹೋಗಿದ್ವಿ ಸಣ್ಣ ಈ ಕಡೆ ನಮ್ ಕಡೆ ಕಲಬುರ್ಗಿಯಲ್ಲಿರುವಂತ ಪ್ಲೇಸಸ್, ಬಟ್ ಈ ತರ ಒಂದು ಬೆಟ್ಟ ಕಾಡುಗಳ ಮಧ್ಯೆ ಹೋಗುವಂತ ಬಸ್ ಜರ್ನಿ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಹೇಗಿದೆ. ಇನ್ನು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋದಂದ್ರೆ ಎಲ್ಲಾ ಕಡೆ ಪ್ರತಿ ಒಂದು ಬೋರ್ಡ್ ಮೇಲೂ ಏನ್ ಅಂಗಡಿಗಳು ಇರ್ತಾವಲ್ಲ, ಎಲ್ಲಾ ತರದ ಬೋರ್ಡ್ ಮೇಲೂ ಕೂಡ ಕನ್ನಡದಲ್ಲೇ ಬರ್ದಿದ್ದಾರೆ. ಯಾವುದೇ ರೀತಿ ಇಂಗ್ಲಿಷ್ ಪದಗಳನ್ನ ಅಷ್ಟು ಬಳಸೇ ಇಲ್ಲ. ನಮ್ ಕಡೆ ನೋಡಿದ್ರೆ ಎಲ್ಲಾ ಕಡೆ ಇಂಗ್ಲಿಷ್ ಕೂಡ ಸಿಕ್ಬಿಡುತ್ತೆ. ಈಗ ನಾವು ಆನಂದ್ ಹೋಟೆಲ್ ಅಂದ್ರೂ ಕೂಡ ಅದನ್ನು ಕೂಡ ಇಂಗ್ಲಿಷ್ ಅಲ್ಲೇ ಬರ್ದ್ ಬಿಡ್ತಾರೆ. ಬಟ್ ಇಲ್ಲಿ ಹಂಗಿಲ್ಲ. ಹಾಗೂ ಈಗ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ಕೋತ ಜಾಲಿ ಮಾಡ್ಕೋತ ಟ್ರಿಪ್ನ ಮಜಾ ಮಾಡ್ತಿದ್ವಿ. ನಮ್ ಟೈಮ್ ಇಷ್ಟು ಬಸ್ಸಲ್ಲೇ ಹೋಗ್ತಿದ್ವಿ. ನಾವು ಅನ್ಕೊಂಡಿದ್ವಿ 1 ತಾಸು 2 ತಾಸು ಆಗುತ್ತಾ ಅಂತ. ಇದ್ ನೋಡಿದ್ರೆ 3 ತಾಸು ಮ್ಯಾಲೆ ಮಾಡ್ಬಿಡ್ತು ಬಸ್ಸಲ್ಲಿ. ಹಾಗೆ ಸ್ವಲ್ಪ ಏನ್ ನಿನ್ನೆ ಎಲ್ಲ ತಿಂದಿರ್ತೀವಲ್ಲ, ಸ್ವಲ್ಪ ವಾಮಿಟ್ ಆಗ್ಬಿಟ್ವಿ, ಕಿಕ್ಕದ್ವಿ. ಆಗೋ ಈಗೋ ರೂಮಿಗೆ ಬಂದು ರೆಸ್ಟ್ ತಗೊಂಡ್ವಿ. ರೂಮಿಗೆ ಬಂದ ತಕ್ಷಣ ರೂಮ್ ಎಲ್ಲ ಚೆಕಪ್ ಮಾಡ್ತಿದ್ವಿ, ಸೇಫ್ ಆಗಿದೆಯಾ ಅಥವಾ ಇಲ್ಲ ಅಂತ ಹೇಳಿ. ನಮ್ ಫ್ರೆಂಡ್ ಒಬ್ಳು ಅಂತೂ ಈ ಮಿರೋರೇ ಚೆಕ್ ಮಾಡಕ್ ಹೋದ್ಲು. ನೋಡು ನೋಡು ಮೊದ್ಲೇ ಹುಡ್ಗಿಯರ್ ಇರ್ತೀವಿ ಅಂತ ಹೇಳಿ. ಹಾಗೋ ಈಗೋ ಚೆಕ್ ಮಾಡ್ಕೊಂಡು ಸುತ್ತಮುತ್ತ ನಾವಿರೋ ರೂಮ್ದು ಸುತ್ತಮುತ್ತ ವಾತಾವರಣವೆಲ್ಲ ನೋಡ್ತಾ ಇದ್ವಿ. ಹಾಗೆ ಇವಳಂತೂ ನಮ್ ಫ್ರೆಂಡು ಫುಲ್ ಸುಸ್ತಾಗಿದ್ಲು. ಯಾವಾಗ ಹೊಟ್ಟೆಗೆ ಹೋಗಿ ನಾಷ್ಟ ಹಾಕೋತೀವಿ ಅನ್ನೋ ತರ ಟಯರ್ಡ್ ಆಗಿತ್ತು. ಎಲ್ರು ಕೂಡ ಫ್ರೆಶ್ ಆಗಿ ಬೀಚ್ ಕಡೆ ಹೊರಟ್ವಿ. ಮುಂದಿನ ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು.